ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ ಜನವರಿಯಲ್ಲಿ ನಡೆದಿರುವಂಥದ್ದು. ಈ ಒಂದು ಪೂರ್ವ ಸಿದ್ಧತಾ ಪ್ರಶ್ನೆ ಪತ್ರಿಕೆಯ ಒಂದು ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾಕಂದರೆ ನಿಮ್ಮ ಒಂದು ವಾರ್ಷಿಕ ಪರೀಕ್ಷೆಗೆ ಸುಲಭವಾಗ್ಬೋದು ಅನ್ನುವಂತಹ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಕೊಡ್ತಾ ಇದ್ದೇನೆ. ಹಾಗಿದ್ರೆ ಇಲ್ಲಿ ಇರುವಂತಹ ಒಟ್ಟು ಪ್ರಶ್ನೆಗಳು 52, ಅಂಕಗಳು 80. ನೋಡ್ತಾ ಹೋಗೋಣ. ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಅಂತ ಇದೆ. ಅಂದ್ರೆ ಇಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ 10 ಇರುತ್ತೆ. ಒಂದನೆಯ ಪ್ರಶ್ನೆ, ಸೌಮಿತ್ರಿ ಅಂದ್ರೆ ಯಾರು ಅಂತ ಇದೆ. ಸೌಮಿತ್ರಿ ಅಂತ ಹೇಳ್ಬಿಟ್ಟು ಲಕ್ಷ್ಮಣನಿಗೆ ಕರೆಯಲಾಗುತ್ತೆ. ಯಾರ ಬಸುರನ್ನ ಬಗೆಯುವುದಾಗಿ ಭೀಮ ಹೇಳ್ತಾನೆ ಅಂದ್ರೆ ಕೀಚಕನ ಒಂದು ಬಸುರನ್ನ ಬಗೆಯುವುದಾಗಿ ಭೀಮ ಹೇಳ್ತಾನೆ. ಬೇಸಿಗೆಯ ದಿವಸಕ್ಕೆ ಯಾವ ಮರ ತಂಪು ಅಂದ್ರೆ ಮಾವಿನ ಮರ ತಂಪು. ಬೆಳಗಿನಿಂದ ಸಂಜೆಯ ತನಕ ಕಣ್ಮರೆಯಾಗಿ ಒಮ್ಮೊಮ್ಮೆ ರಜಾದಿನಗಳಲ್ಲಿ ಕಣ್ಣಿಗೆ ಕಣ್ಣು ಕುಳಿತು ಕೆಮ್ಮುವ ಪ್ರಾಣಿ ಯಾರು ಅಂದ್ರೆ ಅದು ತಂದೆ. ಮುದುಕಿಯು ಯಾವ ದೇವರಿಗೆ ಹರಕೆಯನ್ನು ಒತ್ತುತ್ತಾಳೆ ಅಂದ್ರೆ ಗುಟ್ಟೆ ಮಲ್ಲಪ್ಪನನ್ನ. ಬಸಲಿಂಗನ ಹೆಂಡತಿಯ ಹೆಸರೇನು ಅಂದ್ರೆ ಅದು ಸಿದ್ಲಿಂಗಿ. ಎಲ್ಲಾ ಸೂಚನೆಗಳು, ಎಲ್ಲಾ ಫಾರಂಗಳು, ಎಲ್ಲಾ ಬರವಣಿಗೆಯ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ ಹಿಂದಿ ಮತ್ತು ಇಂಗ್ಲಿಷ್ಗಳಲ್ಲಿ ಇರಬೇಕು. ಈ ಸೂಚನೆಯಲ್ಲಿ ಯಾವ ಸೂತ್ರಗಳನ್ನು ಬಳಸಲಾಗುತ್ತೆ ಅಂದ್ರೆ ತ್ರಿಭಾಷಾ ಸೂತ್ರಗಳನ್ನ. ಆನೆಯ ಮಾವುತನ ಹೆಸರೇನು ಅಂದ್ರೆ ಅದು ವೇಲಾಯುಧ. ನಾಗರಾಜ ಕೋವಿಡಿದು ಎಲ್ಲಿ ಕುಳಿತಿರ್ತಾನೆ ಅಂದ್ರೆ ಶಿಕಾರಿ ಗಂಡಿಯಲ್ಲಿ ಕುಳಿತಿರ್ತಾನೆ. ಏನಾಯ್ತು ಇವನಿಗೆ? ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ. ಈ ಮಾತನ್ನು ಶಂಕರಪ್ಪ ಯಾರನ್ನ ಹೇಳ್ತಾನೆ ಅಂದ್ರೆ ತಿಪ್ಪಣ್ಣನಿಗೆ ಹೇಳ್ತಾನೆ. ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರೋ ಉತ್ತರಗಳಲ್ಲಿ ಸೂಕ್ತವಾದದನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ ಕೆಂಪು ಪಟ್ಟಿಗೆ ಸೇರಿದಂತಹ ಪ್ರಾಣಿ ಯಾವುದು ಅಂದ್ರೆ ಸಿಂಹಬಾಲದ ಕೋತಿಗಳು. ದಣಿಗಳ ಹೆಸರು ವೆಂಕಪ್ಪಯ್ಯ. ಕಲಾಂ ಅವರ ಆತ್ಮಚರಿತ್ರೆಯ ಒಂದು ಹೆಸರು ವಿಂಗ್ಸ್ ಆಫ್ ಫೈರ್. ವಸುದೆಗೆ ಒಡೆಯನೆನಿಸಿದಂತಹವನು ಯಾರು ಅಂದ್ರೆ ಶ್ರೀರಾಮಚಂದ್ರ. ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರು ಚಂದ್ರ ಭವನ. ಇನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ. ಜಾಲಿಯ ಮರದಂತೆ ಯಾವುದು ಅಂದ್ರೆ ಈ ಒಂದು ಪದ್ಯ ಕೀರ್ತನೆ. ಬೆಳಗು ಜಾವ ಅನ್ನುವಂತಹದ್ದು ದರಾ ಬೇಂದ್ರೆ ರಚಿಸಿರುವಂತಹದ್ದು. ಇನ್ನು ಶಿಲುಬೆ ಏರಿದ್ದಾನೆ ಅನ್ನುವಂತಹ ಒಂದು ಪದ್ಯವನ್ನು KS ನಿಸಾರ್ ಅಹಮದ್ ರವರು ರಚಿಸಿದ್ದಾರೆ. ಹತ್ತಿ ಚಿತ್ತ ಮತ್ತು ಅನ್ನುವಂತಹ ಒಂದು ಪದ್ಯವನ್ನ T ಯಲ್ಲಪ್ಪ ರವರು ರಚಿಸಿದ್ದಾರೆ. ಹಾಗೆ ಮುಂದಿನದು ಒಮ್ಮೆ ನಗುತ್ತೇನೆ ಅನ್ನುವಂಥದ್ದು ಸುಕನ್ಯಾ ಮಾರುತಿ ಅವರದು. ಹಾಗಾದ್ರೆ ಮುಂದಿನದು ಆ ವಿಭಾಗಕ್ಕೆ ಸಂಬಂಧಿಸಿರುವಂಥದ್ದು. ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಬಸವಣ್ಣನವರ ಪ್ರಕಾರ ಯಾವಾಗ ನಿಲ್ಲಬಹುದು, ಯಾವಾಗ ನಿಲ್ಲಲಾಗದು ಅನ್ನುವಂಥದ್ದು. ಬೆಳಕು ಬೇಟೆಗಾರ ಹೇಗೆ ಬರ್ತಾನೆ ಅನ್ನುವಂಥದ್ದು. ಬೆಳಗು ಜಾವ ಅನ್ನುವಂತಹ ಪದ್ಯಕ್ಕೆ ಸಂಬಂಧಿಸಿರುವಂಥದ್ದು. ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ ಅಂದ್ರೆ ಹಾಗೆ ಎಣ್ಣೆಯಲ್ಲಿ ನೆನೆದು ಉರಿಯುವ ಬತ್ತಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ. ಹಾಗೆ ಯಾವುದಾದರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಪ್ರಶ್ನಿಸಿ ಅಂತ ಕೇಳಿದರೆ ಇದು ಗದ್ಯಗಳಿಗೆ ಸಂಬಂಧಿಸಿರುವಂತಹ 2 ಅಂಕದ ಪ್ರಶ್ನೆಗಳು. ಬ್ರಿಟಿಷ್ ಬರುವ ಮೊದಲು ವಾಲ್ಪರ ಹೇಗಿತ್ತು ಅಂತ. ಕಮಲ ಮೇಡಮ್ ವೈದ್ಯರ ಯಾವ ಸಲಹೆಯನ್ನ ರೂಢಿಸ್ಕೊಳ್ತಾರೆ ಅನ್ನುವಂಥದ್ದು. ಮುಂಜಾನೆ ಚೆನ್ನಮ್ಮ ಯಾವ ಕೆಲಸ ದಲ್ಲಿ ಆಕೆ ತೊಡಗ್ತಾ ಇದ್ಲು ಅಂತ. ಕಲಾಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು ಅಂತ ಇದೆ. ಇಲ್ಲಿ 2 ಪ್ರಶ್ನೆಗಳಿಗೆ ಮಾತ್ರ ನೀವು ಉತ್ತರಿಸಬೇಕಾಗುತ್ತೆ. 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂತಹದ್ದು 3 ಪ್ರಶ್ನೆಗೆ ಮಾತ್ರ ಉತ್ತರಿಸಬೇಕು. 4 ಕೊಟ್ಟಿದ್ದಾರೆ. ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು ಅಂತ. ಡ್ರೈವರ್ ಅಬ್ಬಾಸ್ ಕ್ಲೀನರ್ ಕೃಷ್ಣನ ಸಾವಿಗೆ ಕಾರಣವೇನು ಅಂತ ಇದೆ. ಆನೆಯನ್ನ ಹದ್ದು ಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುಧನ ಅಪ್ಪ ಏನು ತಿಳಿಸಿದ್ರು ಅಂತ. ಅರಣ್ಯ ಇಲಾಖೆಯವರು ನಾಗರಾಜನನ್ನ ಕುರಿತು ಏನಂತ ಜಾಹೀರಾತು ಮಾಡಿದ್ರು ಅಂತ. ಹಾಗೆ ಈ ವಿಭಾಗಕ್ಕೆ ಸಂಬಂಧಿಸಿರುವಂಥದ್ದು ಯಾವುದಾದ್ರು 2 ವಾಕ್ಯಗಳಿಗೆ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿದರೆ ಇದು ಪದ್ಯಗಳಿಗೆ ಸಂಬಂಧಿಸಿರದೆ. ತಾನೇ ಲಘು ಮಾಡಿ ಲಘುವಾದನಯ್ಯ ಅನ್ನುವಂಥದ್ದು. ನಾರ್ವ ದುರ್ಗಂಧ ಬಿಡಬಲ್ಲುದೆ ಹಬ್ಬಳ್ಳಿಯವರ ರಸಬಳ್ಳಿ. 2 ಪದ್ಯದಲ್ಲಿ ಯಾವುದಾದರೂ 2 ವಾಕ್ಯಗಳಲ್ಲಿ ಯಾವುದಾದ್ರು 2 ಮಾತ್ರ ಉತ್ತರಿಸಬೇಕು. ಮುಂದಿನದು ಗದ್ಯಗಳಿಗೆ ಸಂಬಂಧಿಸಿರುವಂಥದ್ದು. ಯಾವುದಾದ್ರೂ 1 ವಾಕ್ಯದ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ ಅಂತ ಇದೆ. ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯ ಇದೆ ಅನ್ನುವಂಥದ್ದು. ಇಂಗ್ಲಿಷ್ ಹಿಂದಿ ಬಾರದವರು ವಿಮಾನ ಪ್ರಯಾಣ ಮಾಡಬಾರ್ದೆ ಅನ್ನುವಂಥದ್ದು. ನನ್ನ ದೃಷ್ಟಿಯಲ್ಲಿ ವಾರ್ತಾ ಇಲಾಖೆ ಇದ್ದಂತೆ ಅನ್ನುವಂಥದ್ದು. 1 ಮಾತ್ರ ಬರಿಬೇಕಾಗುತ್ತದೆ. ಹಾಗೆ ಮುಂದಿನದು ಯಾವುದಾದ್ರೂ 1 ವಾಕ್ಯದ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯ ಬರೆಯಿರಿ ಅಂತ ಇದೆ. ವೆಪನ್ಸ್ ಆರ್ ವೆಪನ್ ನಮಗೆ ಮುಖ್ಯ ಅನ್ನುವಂಥದ್ದು.
ನಂಗೇನು ಈ ನಾಯಿಗಳನ್ನು ಕಂಡ್ರೆ ಪ್ರೀತಿನ ಸ್ವಾಮಿ ಅನ್ನುವಂಥದ್ದು. ಇದು ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು. ಹಾಗೆ ಮುಂದಿನದು ಯಾವುದಾದ್ರು 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ರಾವಣನ ಮನ ಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾರೆ ವಿವರಿಸಿ ಅಂತ ಇದೆ. ಇನ್ನು ಹುಟ್ಟದೆರೆಯಲ್ಲಿ ನಾರಿಯರೆನ್ನವಲು, ಇವು ಕಠಿಣ ಮಾದರಿಯ ಪ್ರಶ್ನೆಗಳು. ಬಂಗಿತರು ಭುವನದೋಳ್ ಇನ್ನು ಜನಿಸಲು ಬೇಡಗೊಂಡರು, ಭೀಮ ಸನ್ನಿಭರು ಎನ್ನವಲು, ಪಾಂಡವರುವಲು ಸಂಪನ್ನ ದುಃಖಿಗಳಾರು ನೆವೆದರು, ಮುನ್ನಿನವರೊಳಗೆಂದು ದ್ರೌಪದಿ ಹಿರಿದು ಹೊಲುಬಿದಳು ಅಂತ ದ್ರೌಪದಿಯು ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಅಂತ ಯಾರನ್ನು ಕುರಿತು ಹೇಳ್ತಾಳೆ ಅಂತಂದ್ರೆ ಅನ್ನುವಂಥದ್ದು. ಅಂದ್ರೆ ಸ್ತ್ರೀಯರನ್ನ ಕುರಿತು, ಹೆಣ್ಣು ಮಕ್ಕಳನ್ನ ಕುರಿತು, ತನ್ನನ್ನ ಕುರಿತು ಆಕೆ ಹೇಳ್ಕೊಳ್ತಾಳೆ. ಇಲ್ಲಿ ಸಂಪನ್ನ ದುಃಖಿಗಳು ಯಾರು ಅಂತಂದ್ರೆ, ಇಲ್ಲಿ ಸಂಪನ್ನ ದುಃಖಿಗಳು ಯಾರು ಅಂತಂದ್ರೆ ಇತರ ಸ್ತ್ರೀಯರುಗಳು ಅಂತ ಅರ್ಥ, ಮಹಿಳೆಯರು ಅಂತ ಹೇಳ್ಬಿಟ್ಟು. ಹಾಗೆ ಈ ಪದ್ಯ ಭಾಗದಲ್ಲಿ ಬರುವ ದ್ರೌಪದಿಯ ದುಃಖದ ತೀವ್ರತೆಯನ್ನ ನಿಮ್ಮ ಮಾತುಗಳಲ್ಲಿ ವಿವರಿಸಿ ಅಂತ ಕೇಳಿದರೆ, ಸಕಾಲಕ್ಕೆ ಒದಗುವ ಸಹಾಯವೇ ಶ್ರೇಷ್ಠ ಎಂಬುದನ್ನು ಪುಲಿಗೆಯ ಸೋಮನಾಥರು ಹೇಗೆ ತಿಳಿಸಿದ್ದಾರೆ ಅನ್ನುವಂಥದ್ದು. ಮುದುಕಿಯ ತಳಮಳ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಕವಿತೆಯಲ್ಲಿ ಹೇಗೆ ವ್ಯಕ್ತವಾಗಿದೆ ಅನ್ನುವಂಥದ್ದು. ಯಾವುದಾದರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ಸೀತೆ ಎಂಬ ಗೆಳತಿಯ ಗುಣ ಸ್ವಭಾವವನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ ಅನ್ನುವಂಥದ್ದು. ಮುದ್ದಣ್ಣ ಅರಮನೆಯಿಂದ ಬಂದ ಪರಿಯನ್ನು ಮನೋರಮೆಯ ಉಪಚಾರವನ್ನ ವಿವರಿಸಿ ಅಂತ ಕೇಳಿದರೆ, ಇದು ಗದ್ಯಗಳಿಗೆ ಸಂಬಂಧಿಸಿರುವಂಥದ್ದು. ಹಾಗೆ ಮುಂದಿನದು ಯಾವುದಾದರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ಪೋಸ್ಟ್ಮನ್ ಜಬ್ಬಾರನ ಬವಣೆಗಳನ್ನು ನಿರೂಪಕರು ಹೇಗೆ ವಿವರಿಸಿದ್ದಾರೆ ಅನ್ನುವಂಥದ್ದು. ನಾಗರಾಜನ ನಿಗೂಢ ಸಾವಿನ ಬಗ್ಗೆ ಜನರ ಅಭಿಪ್ರಾಯಗಳೇನು ಅಂತ ಇದೆ. ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು. ಇನ್ನು ವಿಭಾಗಕ್ಕೆ ಭಾಷಾಭ್ಯಾಸ, ಕೆಳಗಿನ ಯಾವುದಾದರೂ 4 ಪ್ರಶ್ನೆಗಳಿಗೆ ಸೂಚನೆಗನುಗುಣವಾಗಿ ಉತ್ತರಿಸಿ ಅಂತ ಕೇಳಿದೆ. ಭಾಷಾಭ್ಯಾಸ 6ನೇ ಮೇಲಿನಲ್ಲಿ ಈ ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದರೂ 4 ಪ್ರಶ್ನೆಗಳಿಗೆ ಸೂಚನೆಗನುಗುಣವಾಗಿ ಉತ್ತರಿಸಿ ಅಂತ ಇದೆ. ಅಂದ್ರೆ ಇಲ್ಲಿ ವ್ಯಾಕರಣಾಂಶಗಳಿಗೆ ಸಂಬಂಧಿಸಿರುವಂತಹ ಪ್ರಶ್ನೆಗಳಿವು. ಇಲ್ಲಿ 6 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದಾದ್ರೂ 4ನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ನೀವು ಬರೀಬೇಕಾಗತ್ತೆ. ನೋಡಿ, ಕೆಳಗಿನ 2 ಪದಗಳಿಗೆ ಸಮಾನಾರ್ಥಕಗಳನ್ನ ಬರೆಯಿರಿ ಅಂತ ಕೇಳಿದರೆ, ಉಪಟಳ ಅಂದ್ರೆ ತೊಂದರೆ ಅಥವಾ ಪೀಡೆ ಅಂತಾನು ಕೂಡ ಕರಿಬಹುದು. ಹಾಗೆ ದಣಿ ಅಂದ್ರೆ ಯಜಮಾನ, ನಾಯಕನಿಗೆ ದಣಿ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಮಾಹೆ ಅಂತಂದ್ರೆ ತಿಂಗಳು ಅಥವಾ ಮಾಸಿಕ ಅಂತಾನು ಕೂಡ ಕರಿಬಹುದು. ಕೆಳಗಿನ 2 ಪದಗಳಿಗೆ ತದ್ಭವಗಳನ್ನ ಬರೆಯಿರಿ ಅಂತ ಕೇಳಿದರೆ, ಕತ್ತೂರಿ, ಸುಖ, ಸೌಖ್ಯ ಅಂತ ಬರೀಬಹುದು. ಹಾಗೆ ವ್ಯಸನ ಅನ್ನುವಂಥದ್ದಕ್ಕೆ ಚಟ ಅಂತದ ಅಥವಾ ವ್ಯಸನ ಅಂತಾನು ಕೂಡ ಕರಿಬಹುದು. ಇನ್ನು ಕೆಳಗಿನ 2 ಪದಗಳಿಗೆ ಗುಣವಾಚಕಗಳನ್ನು ಗುರುತಿಸಿ ಬರೆಯಿರಿ ಅಂತ ಕೇಳಿದರೆ, ಅವಸರದ ಹೆಜ್ಜೆ ಅನ್ನುವಂತಹದ್ರಲ್ಲಿ ಗುಣವನ್ನ ಸೂಚಿಸುವಂತಹ ಪದ ಅವಸರ. ಹಾಗೆ ಮುಗ್ಧ ಜೀವಿ ಅನ್ನುವಂಥದ್ರಲ್ಲಿ ಮುಗ್ಧ, ಬೆಳ್ಳಿ ಲೋಟ ಅನ್ನುವಂಥದ್ರಲ್ಲಿ ಬೆಳ್ಳಿ. ಹಾಗೆ ಕೆಳಗಿನ 2 ಕ್ರಿಯಾಪದಗಳ ಕಾಲವನ್ನು ಸೂಚಿಸಿರಿ ಅಂತ ಕೇಳಿದ್ದಾರೆ. ಓದಿದರು ಅಂತ ಇದೆ. ಈಗಾಗಲೇ ಕ್ರಿಯೆ ಮುಗ್ದೋಗಿರುವಂತದ್ರಿಂದ ಅದು ಭೂತಕಾಲವನ್ನು ಸೂಚಿಸುತ್ತೆ. ಕೇಳುತ್ತಾರೆ ಅಂದ್ರೆ ಕೇಳ್ತಾ ಇದ್ದಾರೆ ಅಂದ್ರೆ ಕೆಲಸ ಈಗ ಸದ್ಯ ನಡೀತಾ ಇರೋದ್ರಿಂದ ಅದು ವರ್ತಮಾನ ಕಾಲ. ಇಲ್ಲ ಕಟ್ಟುವರು ಅಂದ್ರೆ ಕೆಲಸ ನಡಿಬೇಕಾಗಿದೆ, ಹೀಗಾಗಿ ಅದು ಭವಿಷ್ಯ ಕಾಲ. ಹಾಗೆ ಕೆಳಗಿನ 2 ಪದಗಳನ್ನ ನಿಷೇಧ ರೂಪದಲ್ಲಿ ಬರೆಯಿರಿ ಅಂತ ಇದೆ. ನಿಷೇಧ ಅಂದ್ರೆ ಕ್ರಿಯೆ ನಡೆಯುವುದಿಲ್ಲ ಅಂತ ಸೂಚಿಸುವಂತಹ ಪದಗಳಿಗೆ ನಿಷೇಧ ರೂಪ ಅಂತ ಕರೀತಾರೆ. ಇಲ್ಲಿ ಹೋಗುವನು ಅನ್ನುವಂಥದ್ದನ್ನ ಕೊಟ್ಟಿರೋದ್ರಿಂದ ಹೋಗನು ಅಥವಾ ಹೋಗುವುದಿಲ್ಲ ಅಂತಾನು ಬರಿಬಹುದು. ನಿಲ್ಲುವುದು ಅನ್ನುವಂಥದ್ದಕ್ಕೆ ನಿಲ್ಲದು ಅಥವಾ ನಿಲ್ಲುವುದಿಲ್ಲ. ಆಡುವೆ ಅನ್ನುವಂಥದ್ದಕ್ಕೆ ಆಡೆನು, ನಾನು ಹಾಡು ಹೇಳುವುದಿಲ್ಲ ಅಂತ ಅರ್ಥವನ್ನು ಕೊಡುವಂತಹದ್ದಾಗಿರ್ಬೇಕು. ಇನ್ನ ಅನ್ಯದೇಶೀಯ ಪದಗಳು ಅಂತ ಇದೆ. ಅನ್ಯದೇಶೀಯ ಪದಗಳು ಅಂದ್ರೆ ಕನ್ನಡವನ್ನ ಬಿಟ್ಟು ಬೇರೆ ಭಾಷೆಯ ಒಂದು ಪದಗಳನ್ನ ಅನ್ಯದೇಶೀಯ ಪದಗಳು ಅಂತ ಹೇಳ್ಬಿಟ್ಟು ಕರೀತಾರೆ. ಸಾಮಾನ್ಯವಾಗಿ ಇಲ್ಲಿ ಚಹಾ, ಹೋಟೆಲು, ಲೋಕಲ್ಲು ಇಂಥವೆಲ್ಲ ಪದಗಳು ಬಂದಿರುತ್ತಲ್ಲ, ಅದಕ್ಕೆ ಅನ್ಯದೇಶೀಯ ಪದಗಳು ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಮುಂದಿನದು ಯಾವುದಾದ್ರು ಒಂದನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ ಅಂತ ಕೇಳಿದರೆ, ಐತಿಹಾಸಿಕ ಸ್ಥಳಗಳ ಸಂರಕ್ಷಣೆ, ಕೆರೆ ಮತ್ತು ನದಿಗಳ ನೈರ್ಮಲ್ಯೀಕರಣ ಅಂತ ಇದೆ. ನೋಡಿ, ನಾನು
ಒಂದು ಪ್ರಬಂಧಕ್ಕೆ ಸಂಬಂಧಿಸಿದಂತೆ ಒಂದು ಸಪ್ರೇಟ್ ಆದಂತಹ ವಿಡಿಯೋವನ್ನು ಕೂಡ ಮಾಡಿದ್ದೇನೆ. ಅದನ್ನು ನೀವು ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿದರೆ ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ಪ್ರಬಂಧಗಳು ಅನ್ನುವಂತಹ ಒಂದು ವಿಡಿಯೋ ಇದೆ, ಅವುಗಳನ್ನು ಹೋಗಿ ನೀವು ಚೆಕ್ ಮಾಡಿದರೆ ನಿಮ್ಮ PUCಯಲ್ಲಿ ಕೇಳಬಹುದಾದಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಬಂಧಗಳು ಇದೆ, ಅವುಗಳನ್ನು ನೀವು ರೆಫರ್ ಮಾಡ್ಬೋದು. ಹಾಗೆ ಯಾವುದಾದ್ರೂ ಒಂದನ್ನು ಕುರಿತು ಪತ್ರವನ್ನು ಬರೆಯಿರಿ ಅಂತ ಇದೆ ನೆಕ್ಸ್ಟ್ ಲೈನಲ್ಲಿ. ಅದು ನೋಡಿ, ಇಲ್ಲಿ ಹೆಸರನ್ನ ತಾನೇ ಕೊಟ್ಬಿಟ್ಟಿದ್ದಾರೆ, ಚಂದನ ಅಥವಾ ಸುರೇಶ್ ಅಂತ ಹೇಳ್ಬಿಟ್ಟು ಸಂ ಅಂತ ಕೊಟ್ಟಿದ್ದಾರೆ. ಹಾಗೆ 8 1ನೇ ಅಡ್ಡ ರಸ್ತೆ, 2ನೇ ಮುಖ್ಯ ರಸ್ತೆ, ಕುವೆಂಪು ಬಡಾವಣೆ, ಶಿವಮೊಗ್ಗ ಸಂಪೂರ್ಣವಾದಂತಹ ಒಂದು ಅಡ್ರೆಸ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಈ ವಿಳಾಸದಲ್ಲಿ ವಾಸವಾಗಿರುವ ಅಂತ ಹೇಳ್ಬಿಟ್ಟು ಭಾವಿಸಿ ನಯನ ಶ್ರೀಹರ್ಷ, ಮನೆ ಸಂಖ್ಯೆ 20, 10ನೇ ಅಡ್ಡ ರಸ್ತೆ, 1ನೇ ಮುಖ್ಯ ರಸ್ತೆ, ಜಯನಗರ, ಕೊಪ್ಪಳ. ಈ ವಿಳಾಸದಲ್ಲಿರುವ ನಿಮ್ಮ ಗೆಳತಿಯಲ್ಲಿ ನಿಮ್ಮ ಪರೀಕ್ಷಾ ಸಿದ್ಧತೆಯ ಕುರಿತು ಪತ್ರ ಬರೆಯಿರಿ ಅಂತ ಇದೆ. ಅಂದ್ರೆ ಇದು ಒಂದು ವೈಯಕ್ತಿಕವಾದಂತಹ ಪತ್ರ, ಈ ಒಂದು ವೈಯಕ್ತಿಕ ಪತ್ರ. ಹಾಗೆ ಮತ್ತೊಂದನ್ನು ಕೊಟ್ಟಿದ್ದಾರೆ, ಸುನೀತಾ ಭಾಸ್ಕರ, ದ್ವಿತೀಯ PUC, ಸದ್ಗುಣ ಪದವಿ ಪೂರ್ವ ಕಾಲೇಜು, ಸಿದ್ಧಗಂಗಾ ಬಡಾವಣೆ, ಬೆಂಗಳೂರು. ಈ ಕಾಲೇಜಿನಲ್ಲಿ ನೀವು ವಿದ್ಯಾಭ್ಯಾಸ ಮಾಡುತ್ತಿರುವಿರಿ ಎಂದು ಭಾವಿಸಿ ನಿಮ್ಮ ವಿದ್ಯಾರ್ಥಿಗಳ ಕರ್ತವ್ಯಗಳು ಲೇಖನವನ್ನು ಪ್ರಕಟಿಸುವಂತೆ ಕೋರಿ ಸಂಪಾದಕರು, ನಾಗರಿಕ ದಿನಪತ್ರಿಕೆ, ಮಹಾತ್ಮ ಗಾಂಧಿ ರಸ್ತೆ, ಬೆಂಗಳೂರು. ಈ ವಿಳಾಸಕ್ಕೆ ಒಂದು ಪತ್ರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಅಂದ್ರೆ ಇದು ಒಂದು ಅಫಿಷಿಯಲ್ ಲೆಟರ್, ಅಂದ್ರೆ ವ್ಯವಹಾರಿಕ ಪತ್ರ ಆಗಿರುತ್ತೆ. ಈ ರೀತಿಯಾದಂತಹ ವೈಯಕ್ತಿಕ ವ್ಯವಹಾರಿಕ ಪತ್ರಗಳ ಒಂದು ಪತ್ರಲೇಖನ ಅನ್ನುವಂತಹ ಒಂದು ಸಪ್ರೇಟ್ ಆದಂತಹ ವಿಡಿಯೋ ಇದೆ. ಅದರಲ್ಲಿ ಸಂಪೂರ್ಣವಾದಂತಹ ಪತ್ರಗಳನ್ನ ಯಾವ ರೀತಿಯಾಗಿ ಬರೀಬೇಕು ಅನ್ನುವಂತಹದ್ದನ್ನ ಕೊಟ್ಟಿದ್ದೇನೆ, ಅದನ್ನ ನೀವು ರೆಫರ್ ಮಾಡಬಹುದು. ಪೂರ್ವ ಸಿದ್ಧತಾ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯ ಸಂಪೂರ್ಣವಾದಂತಹ ಉತ್ತರವಾಗಿತ್ತು. ನಿಮ್ಮ ಕಾಲೇಜಿನಲ್ಲಿ ಅಥವಾ ನಿಮ್ಮ ಗೆಳತಿಯರ ಒಂದು ಪ್ರಿಪ್ರೇಟರಿ ಎಕ್ಸಾಮ್ಸ್ ಏನಾದರೂ ಮುಗಿದಿದ್ರೆ ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ನನ್ನ ಒಂದು ಇಮೇಲ್ ಐಡಿಯನ್ನು ಕೊಟ್ಟಿರ್ತೇನೆ. ಅದಕ್ಕೆ ನೀವು ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿದರೆ ಮತ್ತೆ ಇತರ ವಿದ್ಯಾರ್ಥಿಗಳಿಗೂ ಕೂಡ ಸಹಾಯ ಆಗಬಹುದು ಅನ್ನುವಂತಹ ಒಂದು ಅನಿಸಿಕೆ ನನ್ನದು. ಹೀಗಾಗಿ ಪ್ರಶ್ನೆ ಪತ್ರಿಕೆಯನ್ನು ಕಳಿಸ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಮತ್ತಷ್ಟು ಉಪಯುಕ್ತವಾದಂತಹ ಒಂದು ನಿಮ್ಮ ಸಬ್ಜೆಕ್ಟಿಗೆ ಸಂಬಂಧಿಸಿದಂತಹ ಉಪಯುಕ್ತವಾದ ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಧನ್ಯವಾದಗಳು.